ನಾವೀಗ ನಿಸರ್ಗಧಾಮದಿಂದ ಚಿಕ್ಕೋಳೆ ಡ್ಯಾಮಿಗೆ ಬಂದಿದ್ದೇವೆ. ಸೂಪರ್. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಉಂಟು. ಹೇಗುಂಟು ಪ್ಲೇಸ್ ಗಿರೀಶ್ ಅವರೇ? ಹೇಗೆ ಉಂಟು ಪ್ಲೇಸ್? ಒಳ್ಳೆ ಉಂಟು. ಸ್ವಲ್ಪ ಮೋಡ ಉಂಟು. ಮತ್ತೆ ನೀರು ಸ್ವಲ್ಪ ಉಂಟು. ಸಾಕು ಬೆಂಗಳೂರಿಗೆ. ಈಗ ಮಳೆ ಬಂತಲ್ಲ, ಬೆಂಗಳೂರಿಗೆ ಅಂತ ಸಾಕಾಗುದು ಅಲ್ಲ, ಅದೊಂದು ಜೋಕ್ ಇತ್ತು ನೋಡಿ. ಎಂಥ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಎಕ್ಸ್ಟ್ರಾ ತುಂಬಿದ ನೀರು ಇಲ್ಲಿಗೆ ಬಂದು ಹೊರಗಡೆ ಹರಿದು ಹೋಗ್ಲಿಕ್ಕಿರುವ ವ್ಯವಸ್ಥೆ. ಅದು ರಿಸರ್ವಾಯರ್, ಅದು ಚಿಕ್ಕಳೆ ರಿಸರ್ವಾಯರ್. ಅದು ಅಲ್ಲಿಂದ ತುಂಬಿದು ಇಲ್ಲಿಂದ ಹರ್ಕೊಂಡು ಬಂದು ಇಲ್ಲಿಗೆ ಜಾಯ್ನ್ ಆಗ್ತದೆ. ಇಲ್ಲಿಂದ ಫುಲ್ ಟನಲ್ ಥರ ಕೊಟ್ಟಿದ್ದಾರೆ ನೋಡಿ, ಉದ್ದಕ್ಕೆ ಹೋಗಿದೆ. ಅದು ಕಾಣ್ತದೆ ಅಂತ ಅಂದ್ಕೊಳ್ತೇನೆ, ಉದ್ದಕ್ಕೆ ಹೋಗಿದೆ. ನೋಡಿ, ಇಲ್ಲಿ 15 ಮಿನಿಟ್ಸ್ ಮಾತ್ರ ಟೈಮ್ ಇದ್ದದು. ಕಾರಣ 4:30 ಕ್ಲೋಸ್, ಆನೆಗಳೆಲ್ಲ ಇಳಿತದಂತೆ ಇಲ್ಲಿ. ಸೊ ಅದರಿಂದ ನಾವು ಹೊರಟಿದ್ದೇವೆ. ನಾಳೆ ಇವಾಗಲೇ 4 ಗಂಟೆ ಆಗಿದೆ, ಈಗ 4 ಕಾಲ ಆಯಿತು. ಆಲ್ಮೋಸ್ಟ್ ಎಲ್ಲ ವೆಕೆಟ್ ಆದರೆ ಇಲ್ಲಿಂದ. ಹೌದು. ಸೊ ನೆಕ್ಸ್ಟ್ ಒಂದು ವ್ಯೂ ಪಾಯಿಂಟ್ ಉಂಟು, ಸಾಧ್ಯ ಆದರೆ ಅಲ್ಲಿಗೆ ಹೋಗೋದು, ಅಲ್ಲಿಂದ ಊರಿಗೆ. ಗೈಸ್ ವ್ಯೂ ನೋಡಿ ಗೈಸ್, ಕಟ್ಟಲೆಕಾಡು ವ್ಯೂ ಪಾಯಿಂಟಿಗೆ ಹೊರಟಿದ್ದೇವೆ. ಸಂಜೆ 5:30 ಹತ್ತಿರ ಆಗಿದೆ. ನೋಡಿ ವ್ಯೂ ಹೇಗೆ ಅಂತ. ಇದು ನಮ್ಮ ಲಾಸ್ಟ್ ಒಂದು ಪ್ಲೇಸ್ ಇವತ್ತಿದು. ನೆಕ್ಸ್ಟ್ ಮನೆಗೆ. ನೋಡಿ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಮಿಷ್ಟಿಂದ, ಸಂಜೆ ಎಂಡ್ ಮಾಡ್ತಾ ಇರೋದು ಮಿಷ್ಟಿಂದ. ನೋಡಿ ಗೈಸ್, ಕಟ್ಟಲೆಕಾಡು ವ್ಯೂ ಪಾಯಿಂಟಿಗೆ ಹೀಗೆಲ್ಲ ಗುಡ್ಡೆ ಎಡೆಯಲ್ಲಿ ಹೋಗಬೇಕು. ನೋಡಿ ಹೋಗ್ತಾ ಇದ್ದೇವೆ. ಮ್ಯಾಪ್ ಇದನ್ನು ತೋರಿಸ್ತದೆ. ಅದೇ ಈಗ ಒಂದು ಮ್ಯಾಪನ್ನು ನೋಡಿ ಹೋಗುದು, ಮತ್ತೆಂತ ಮಾಡೋದು. ನೋಡಿ, ಇವತ್ತಿನ ದಿನದಲ್ಲಿ ಸುತ್ತಿನ ಪ್ಲೇಸ್ಗಳು ಹಲವಾರು, ಅನುಭವಗಳು ಹಲವಾರು. ನೋಡಿ, ಇದು ನಮ್ಮ ಗುಂಪೆಗುಡ್ಡೆಗೆ ಹತ್ತಿರ ಅನುಭವ ಆಗ್ತದೆ. ಪೆರ್ಮುದೆ ಹತ್ತಿರ ಗಡಿನಾಡು ಕೇರಳ, ಇಲ್ಲಿ ಗುಂಪೆಗುಡ್ಡೆ ಅಂತ ಒಂದು ಉಂಟು. ಅದರಷ್ಟು ಸ್ಟೀಪ್ ಇಲ್ಲ. ಒಂದು ಬೂಳುಗುಡ್ಡೆ ಅವತ್ತು ಬೇಸಿಗೆಯಲ್ಲಿ. ಹೌದು, ನಾನು ರವಿನಾರಾಯಣ ಎಲ್ಲ ಬೇಸಿಗೆಯಲ್ಲಿ ಹೋದಾಗ ಅದು ಬೋಳವಾಗಿತ್ತು. ಈಗ ನೀವು ಹೋದರೆ ಲೈಫಲ್ಲಿ ನೋಡಿ ಒಂದು ಅಂಥ ಒಂದು ಪ್ಲೇಸ್ ಇರಲಿಕ್ಕಿಲ್ಲ. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. 10 ಕಿಲೋಮೀಟರ್ ಮಡಿಕೇರಿಯಿಂದ ಬಂದಿದ್ದೇವೆ ಈ ಒಂದು ಪಾಯಿಂಟಿಗೋಸ್ಕರ. ನೋಡಿ ವ್ಯೂ. ತುಂಬ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಇಲ್ಲಿ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಸರ್ಚ್ ಮಾಡಿದರೆ ಭಾರಿ ಕಡಿಮೆ ಬರ್ತದೆ. 1 ನಿಮಿಷದ ವೀಡಿಯೋ, 2 ನಿಮಿಷದ ವೀಡಿಯೋ ಅಷ್ಟೇ ಸಿಗೋದು. ಒಂದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಆದ ವಿಡಿಯೋ ಇಲ್ಲ. ಇಲ್ಲಿ ನಿಮಗೆ ಹತ್ತಲಿಕ್ಕೆ ಸಹ ತುಂಬ ಇಲ್ಲ, 50 ಮೀಟ್ರ್ ಅಷ್ಟೇ, 2 ನಿಮಿಷ. ಆದರೂ ಎಷ್ಟು ಹೇಳಿದ್ರು ನೋಡಿ, ಈ ಗುಡ್ಡೆಯಲ್ಲಿ ಸಹ ಸ್ಲೈಸ್ನ ಬಾಟ್ಲುಗಳು. ಇದು ಬೈಕರ್ಸಿಗೆಲ್ಲ ಒಂದು ಒಳ್ಳೆಯ ಪ್ಲೇಸ್. ಬೈಕರ್ಸ್ ಎಲ್ಲ ಇಲ್ಲಿ ಬರ್ಬೋದು. ನೋಡಿ ಅಲ್ಲಿ ಮಿಸ್ಟೇ ಹೇಗೆ ಹೇಳ್ತಿದೆ ನೋಡಿ. ಆಫ್ ರೋಡ್ ಬೈಕ್ಸ್ ಒಳ್ಳೆ ಜಾಲಿ ಮಾಡ್ಬೋದು ಇಲ್ಲಿ ಬಂದು. ನೋಡಿ, ಇವರಿಗೆಲ್ಲ ಚಳಿ ಹಿಡಿತಂತೆ. ನಮಗೆ ಹಿಡಿಲಿಲ್ಲ, ನಾವು ಹೂಡಿ ಹಾಕಿದ್ದೇವೆ, ನಮಗೆ ಹೆದರಿಕೆ ಇಲ್ಲ. ಹಾಗೆ ತೆಗಿಲಿಕ್ಕೆ ಆಗುದಿಲ್ಲ, ಅದು ಚಳಿ ಆಗ್ತದೆ ಅಂತ ಅದನ್ನು ಹಾಕಿದ್ದು. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ನೋಡಿ, ಹೂಡಿ ಹಾಕಿಕೊಂಡು ಬಂದಿದ್ದೇನೆ, ಆದರೂ ಒಳಗೆ ಚಳಿ ಭಯಂಕರ ಅನುಭವ ಇದು. ಅದು ಚಳಿ ಉಂಟು
ನೋಡಿ ಬರೀ ಹನಿ ಹನಿ ಮಳೆ. ನಮಗೆ ಆ ಕಬ್ಬಿ ಹಿಲ್ಸ್ ಅಷ್ಟು ಎತ್ತರ, ಆಲ್ಮೋಸ್ಟ್ 1.5 ಕಿಲೋಮೀಟರ್ ಎತ್ತರ ಹತ್ತಿದ್ದೇವೆ. ಅಲ್ಲಿ ಕೂಡ ಅಷ್ಟು ಮಳೆ ಬರುವಾಗ ನಮಗೆ ಅಷ್ಟು ಚಳಿ ಆಗಲಿಲ್ಲ. ಇಲ್ಲಿ ಅಷ್ಟು ಚಳಿ ಆಗ್ತಾ ಉಂಟು. ನೋಡಿ ಇದು ವಿಶಾಲವಾದ ಪ್ಲೇಸ್. ಇಲ್ಲಿ ಬೈಕರ್ಸಿಗೆಲ್ಲ ಆರಾಮ್ಸೆ ಫುಲ್ ವೈಡನ್ನು ಕವರ್ ಮಾಡಿ ಬೈಕಿಂಗ್ ಮಾಡ್ಬೋದು. ನೋಡಿ ಇನ್ನು ಇದರ ಒಳಗೆ ಸಹ ಹೋಗ್ಲಿಕ್ಕಾಗ್ತದೆ. ಅಲ್ಲಿ 2 ಎಕ್ಸ್ಪಲ್ಸ್ ಅಲ್ಲಿ ನಿಲ್ಲಿಸಿ ಇಲ್ಲಿಂದ ಒಂದು ಫೋಟೋ ತೆಗೆದ್ರೆ ಎಷ್ಟು ಚೆನ್ನಾಗಿ ಕಾಣ್ಬೋದು ಹೇಳಿ. ನಿಮಗೆ ಒಂದು ಹ್ಯಾಪಿನೆಸ್ಸಿಗೆ ಬೆಸ್ಟ್ ಪ್ಲೇಸ್, ತುಂಬ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಬನ್ನಿ ಇಲ್ಲಿಗೆ. ಮಡಿಕೇರಿಯಿಂದ ಬರೀ 10 ಕಿಲೋಮೀಟರ್ ಒಳಗೆ ಇರುವುದು, ತುಂಬ ದೂರ ಅಂತ ಇಲ್ಲ ಇಲ್ಲಿಗೆ. ಓಹೋ ನೋಡಿ guys, ಇದು ಎಷ್ಟು ವಿಶಾಲ ಅಂತ ಹೇಳಿದ್ರೆ ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಸಹ ಅಷ್ಟೇ ವೈಡಿನ ಪ್ಲೇಸ್ ಉಂಟು, ಅಷ್ಟು ಒಂದು ವೈಡಲ್ಲಿ ಉಂಟು ಈ ಜಾಗ. ಮಳೆಯಲ್ಲಿ ಫುಲ್ ಒದ್ದೆ ಆಗ್ಲಿಕ್ಕೆ ಆಯ್ತು. ಇಷ್ಟು ಸಲ ಬಟ್ಟ ನೋಡಿ ನಮ್ಮ ಗಿರೀಶ ಮತ್ತು ಮಯ್ಯನವರು ಸೇರಿ ಫುಲ್ ಸರ್ವೆ ಮಾಡ್ತಿದ್ದಾರೆ, ಎಷ್ಟು ಉದ್ದ ಉಂಟು, ಎಷ್ಟು ಅಗಲ ಉಂಟು ಅಂತೇಳಿ. ಹಾಗೆ ಅವರಲ್ಲಿ ಹೋಗಿ ನಾವು ಈಗ ಪ್ರಶ್ನೆ ಹಾಕ್ಲಿಕ್ಕೆ ಉಂಟು, ಹೇಗಾಯಿತು ಅಂತೇಳಿ. ಮಾತ್ರ ಈ ಪ್ಲೇಸಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ಗಳು ಕಂಡು ಬರ್ತಾ ಉಂಟು. ಬೆಳಕಿನ ಲೊಕೇಶನ್ ಇಲ್ಲಿವರೆಗೆ ನಾನು ಅದನ್ನೇ ಹೇಳಿದ್ದೇನೆ, ಪ್ಲಾಸ್ಟಿಕ್ಗಳನ್ನು ಹಾಕಬೇಡಿ ದಯವಿಟ್ಟು. ಒಂದು ಚೀಲ, ಒಂದು ತೊಟ್ಟೆ, ಇನ್ನೊಂದು ಎಕ್ಸ್ಟ್ರಾ ತೊಟ್ಟೆ ಕ್ಯಾರಿ ಮಾಡಿ. ಪ್ಲಾಸ್ಟಿಕ್ ಅದನ್ನು ಕಟ್ಟಿ ಅದನ್ನು ಎಲ್ಲಿ ವಿಲೇವಾರಿ ಮಾಡಬೇಕು ಅಲ್ಲಿಗೆ ಹಾಕಿ. ಡಸ್ಟ್ಬಿನ್ಗಳು ಎಷ್ಟೋ ಇರ್ತದೆ ನೋಡಿ, ಇದೆಷ್ಟು ಅಗಲ ಉಂಟು ನೋಡಿ. ಈ ಇಷ್ಟೂ ಅಗಲದಲ್ಲಿ ಪ್ಲಾಸ್ಟಿಕ್ಗಳು ನನಗೆ ಕಾಣ್ತಾ ಉಂಟು. ಈ ಬ್ಯೂಟಿ ಉಂಟಲ್ಲ, ಈ ನೇಚರ್ ಬ್ಯೂಟಿ ಮಾನ್ಸೂನಲ್ಲಿ ಬರಬೇಕು. ನಮ್ಮ ಮಾನ್ಸೂನ್ ಸೀಸನ್ ಈಗ ಸ್ಟಾರ್ಟ್, ಇವತ್ತಿಂದ ಸ್ಟಾರ್ಟ್. ಈಗ ಇನ್ನು ಫುಲ್ಲು ತಿರುಗುದೆ ಮಾನ್ಸೂನಲ್ಲಿ, ಎಲ್ಲ ತಿರುಗಬೇಕಲ್ಲೆಲ್ಲ ತಿರುಗುದೆ, ಒಟ್ಟು ತಿರುಗುದು. ಮತ್ತು ಆದಷ್ಟು ಸ್ಯಾಟರ್ಡೆ ಸಂಡೇಸನ್ನು ಅವಾಯ್ಡ್ ಮಾಡಿ. ನಿಮಗೆ ಸಾಧ್ಯ ಇದ್ದರೆ ವೀಕೆಂಡ್ ಡೇಸಲ್ಲಿ ಬನ್ನಿ, ಅಂದರೆ ಆಗ ರಶ್ ಸ್ವಲ್ಪ ಕಡಿಮೆ ಇರ್ತದೆ, ನಿಮಗೆ ಎಕ್ಸ್ಪ್ಲೋರ್ ಜಾಸ್ತಿ ಮಾಡಲಿಕ್ಕೆ ಆಗ್ತದೆ. ಮತ್ತು ಹೈ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸಿಗೆಲ್ಲ ನೀವು ಸ್ವಲ್ಪ ಹೋಗದಿದ್ದರೆ ಒಳ್ಳೆಯದು. ಹೊಸ ಹೊಸ ಪ್ಲೇಸಸ್, ಇಂಥ ಪ್ಲೇಸಸನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಈ ಟೈಮಲ್ಲಿ ಹೈ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಎಲ್ಲ ತುಂಬ ರಶ್ ಇರ್ತದೆ, ನೋ ಎಂಟ್ರಿ ಝೋನ್ ಇರ್ತದೆ. ಅದಕ್ಕಿಂತ ನಿಮಗೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇಂಥ ಜಾಗ, ಇಂಥ ಕಪ್ಪಿ ಹಿಲ್ಸಲ್ಲಿ ತುಂಬ ರಶ್ ಇರೋದಿಲ್ಲ, ಅಂಥ ಹಿಲ್ಸನ್ನೆಲ್ಲ ಈಗ ಹತ್ಬೋದು. ನೆಕ್ಸ್ಟ್ ಪಟ್ಲ ಬೆಟ್ಟದಂಥ ಬೆಟ್ಟ ಎಲ್ಲ ಮಳೆ ಮುಗ್ದ ನಂತರ ಹತ್ಬೋದು. ಅಂದರೆ ಮಳೆ ಮುಗ್ದಾಗ ನಿಮಗೆ ಆ ವೈಬ್ ಹಾಗೆ ಇರ್ತದೆ, ಹೋಗಿರುವುದಿಲ್ಲ. ಆದ ನಂತರ ಹತ್ಬೋದು, ಆಗ ಜನ ಸ್ವಲ್ಪ ರಶ್ ಕಡಿಮೆ ಆಗಿರ್ತದೆ, ಕಾರಣ ಮಳೆ ಮುಗ್ದಿರ್ತದೆ. ನೋಡಿ ನಾವು ಹೋದಷ್ಟು ಮುಗಿಯೋದಿಲ್ಲ, ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೆ ನಾವು ಈಗ 2 ಕಿಲೋಮೀಟರ್ಸ್ ನಡೆದ್ವಿ, ಆದರೂ ಇದರ ವೈಡ್ ಮುಗಿತಾ ಇಲ್ಲ. ನೋಡಿ ಅವರು ಹತ್ತಿ ಇಳಿತಿದ್ದಾರಂತೆ. ನೋಡಿ ಇದರ ಆಚೆಗೆ ಗ್ರೌಂಡ್, ಊರಿನವರೆಲ್ಲ ಆಟ ಆಡಲಿಕ್ಕೆ ಬರ್ತಾರೆ. ಈಗ ಅಲ್ಲಿ ಆಟ ಆಡ್ತಿದ್ದಾರೆ ಇದರ ಆಚೆಗೆ. ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಮ್ಮ ಮಯ್ಯ ಮತ್ತು ಗಿರೀಶನವರು ಹೋಗ್ತಿದ್ದಾರೆ. ಹಾಗೆ ನಮಗೆ ವಿಡಿಯೋಗ್ರಾಫರ್ ಆಗಿ ನಮ್ಮ ಆದರ್ಶ ಮಯ್ಯ ಇವರು ಸಪೋರ್ಟ್ ಮಾಡ್ತಿದ್ದಾರೆ. ಮುಖ ತೋರಿಸಿ ಮಾರೆ. ಅವರು ಸ್ವಲ್ಪ ಕ್ಯಾಮರಾ ಶೈ. ಕ್ಯಾಮರಾ ಶೈ ಪರ್ಸನ್, ಎಲ್ಲದ್ರದ್ದು ಶೈ. ಈಗ ನಮ್ಮ ನ್ಯೂಸ್ನವರೇ ಹೇಳುವ ಥರ ಆದರೆ ಕ್ಯಾಮರಾ ಪರ್ಸನ್ ಆದರ್ಶ ದತ್ತೆ, ನ್ಯೂಸ್ ರಿಪೋರ್ಟರ್ ಅಭಿರಾಮ AS. ಬಿಹೈಂಡ್ ದ ಸೀನ್ಸ್ ನಾವು ಎಡಿಟರ್, ಕ್ಯಾಮರಾಮನ್ ಅವರ ಅಟ್ಯಾಕ್ ಆಯ್ತು ಒಮ್ಮೆ ಬಿಡಿ. ಮೇಲೆ ಅಟ್ಯಾಕ್ ಆಯ್ತಾ? ಓಡಿ 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 ಓಡಿ.
ಜೇನುಹುಳುಗಳ ಅಟ್ಯಾಕ್, ಒಂದು 20-25 ಜೇನುಹುಳು. ಹಾಗೆ ಇಂಥ ಬೇಸರಲ್ಲ, ಹತ್ತಿರ ಒಂದು ಸುರಕ್ಷಿತ ಬೇಕಾಯ್ತಾ. ಮೇಲೆಂತ ಇರ್ತದೆ ಕೆಳಗೆಂತ ಇರ್ತದೆ ನೋಡಿ ಹೊಡಬೇಕು, ಇಲ್ಲಾಂದರೆ ಫುಲ್ ಅಟ್ಯಾಕ್ ಆಗ್ತದೆ. ಆಗ ನಮ್ಮ ಗಿರೀಶನವರ ಕಾಲಲ್ಲಿ ಲೀಚಿತ್ತು, ಕುಡ್ತು ಇಷ್ಟು ದಪ್ಪ ಆಗಿದೆ. ಆದರೆ ನಂತರ ಅನ್ವೇಷಣವರು ಆಗಾಗ ಕಾಲು ನೋಡುದು, ಲೀಚು ಕಚ್ಚಿತಾ ಅಂತೇಳಿ. ನೋಡಿ ಗಾಯ್ಸ್, ಮಿಸ್ಟ್ ಹೇಗೆ ಕವರ್ ಆಯಿತು ಅಂತೇಳಿ. ಆಗ ಬಂದಾಗಿದ್ದದಕ್ಕಿಂತ ಜಾಸ್ತಿ ಮಿಸ್ಟ್ ಕವರ್ ಆಗಿದೆ. ಸೊ ನನ್ನ ಸಜೆಷನ್, ದಯವಿಟ್ಟು ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿ. ಬೈಕರ್ಸ್ ಬಂದರೆ ದಯವಿಟ್ಟು ಬೈಕನ್ನು ಮೇಲೆ ಅವರಿಗೆ ಹತ್ತಿಸಿ ಆಯಿತಾ. ನೋಡಿ ಇಲ್ಲಿ ಎಷ್ಟು ಚಂದ ಜಾಗ ಇದೆ ಅಂತ ಫೋಟೋ ತೆಗಿಲಿಕ್ಕೆ. ನಾವು ಇವತ್ತು ಕಾರಲ್ಲಿ ಬಂದದ್ದು. ಸೊ ಬೈಕರ್ಸ್ ಬಂದರೆ ಗ್ಯಾರಂಟಿ ಜಾಲಿ ಮಾಡುವುದು. ಇದಲ್ಲ ದಾಳಿ ಅಲ್ಲ ಮಾರೆ, ಇದಲ್ಲ ಇತ್ತಿಲ್ಲ ಬಗ್ಗಿತ ಅಂತ ಗಿಡ. ಓ ಇದೆ ಲೆಫ್ಟ್ ಬಂದದಲ್ಲ. ಬಗ್ಗಿ ಹೋಗು ಗೈಸ್. 6 - 3 = 2. ಇದರ ವಿಡಿಯೋ ತೆಗೆ ಆರಾಗಿತ್ತು ಕ್ಯಾಮರಾ ತೆಗಿ ಗೈಸ್. ನೋಡಿ ಹೋಗುವಾಗ ಸರಿ ಇದ್ದ ಮಾರ್ಗ ಈಗ ಸರಿ ಇಲ್ಲ, ಎಂತ ಮಾಡುದು? ಬಗ್ಗಿ ಹೋಗುದು, ಹೀಗೆ ಬಗ್ಗಿ ಹೋಗುದು. ಹೋಗಿ ಕನ್ಫರ್ಮ್ ಮಾಡಿದ್ವಿ ಅಂತ. ಇವೆಯಾ ಇದು ಅಲ್ಲವೇ ಅಲ್ಲವಾ? ಅದೆಲ್ಲಿ ಹೋಗ್ತದೆ ಈಗ? ಇದಲ್ಲ. ಹಾ, ತಿರುಗುವ. ಮಾರ್ಗವೇ ತಪ್ಪಿದೆ ಗೈಸ್. ಇನ್ನು ಮಾರ್ಗ ಎಲ್ಲಿ ಅಂತ ಹುಡುಕುವ, ಹೋಗುವ. ವಿಡಿಯೋ ನೋಡು, ಇಲ್ಲಿಂದ ಒಂದೊಂದು ವಿಡಿಯೋ ಮಾಡಿದ್ಯಾ? ಮಾಡಿ ಆಗಿದೆ. ಅವಾಗ ಗಿರೀಶನ ಕೈಯಲ್ಲಿ ಉಂಟು. ಗಾಡಿ ಆಚೆ ಕೇಳ್ತಾ ಉಂಟು, ಈಚೆ ಸೈಟ್ ಹೋದ ಸಿಗ್ಬೋದು. ಹೌದು, ಬನ್ನಿ. ಹೌದಾ? ಎಲ್ಲಿ ರೈಟಾ? ಮೇಲೆ ಹೋಗುವ. ಸರಿ ಅದುವೇ ಅನ್ವೇಷದ ಜಾಗ. ಎಲ್ಲ ಫುಲ್ ತಪ್ಪಿತ ಈ ಸೈಡು ಅಲ್ವಾ? ಅನ್ವೇಷ ಅದುವೆಯಾ? ಗಾಡಿ ಸೌಂಡ್ ಬ್ಯಾಕ್ ಸೈಡ್ ಕೇಳ್ತಾ ಉಂಟು. ಮನೆಯವರ ಬಾಯ್ಸ್ ಯಾವತ್ತಿತ್ತು ಅಲ್ಲ ಹೋಗಿ ಅಂತ ಸಿಕ್ಕಿದ್ದಾರೆ. ಅಲ್ಲ, ಹಾಂ ಹೌದೌದು. ಎಲ್ಲಿಗೆ ಹೋದ? ಸರಿ ಅದೇ ಇಡಿ ಅದಲ್ಲಾದ್ರೆ ಎಷ್ಟು ಎಲ್ಲಿ ಗಾಡಿ ಇಲ್ಲ. ಇದೇನೋ ಸಿಕ್ಕಿಲ್ಲ ಕಣ್ಣಿ ಇಲ್ಲ. ಇದು ಇಲ್ಲೇ ನಾವು ತಪ್ಪಿತ್ತು. ಅದು ಅಲ್ಲ ತಪ್ಪಿತ್ತು. ಬಾ ಮಾರ್ಗ ಶೋರ ಸೀದಾ ಮೇಲೆ ಹತ್ತಿ ಹೇಳ್ತೆ. ವಿಡಿಯೋ ನೋಡು. ಮಾರ್ಗ ತಪ್ಪಿದೆ, ಕತ್ತಲೆ ಆಗಿದೆ ಗೈಸ್. ಮೇಲೆ ಹತ್ತಬೇಕು ವಾಪಸ್. ಕತ್ತಲೆ ಕೋಣೆಯಲ್ಲಿ ನಾವು ಕತ್ತಲೆ ಜಾಗದಲ್ಲಿದ್ದೇವೆ. 6 - 2 = 10 ಆಗದಿದ್ರೆ ಸಾಕು. ಬ್ಲಾಗನ್ನು ಕ್ಲೋಸ್ ಮಾಡಿ ಹೋಗ್ಲಿಕ್ಕೆ ಹೊರಟು. ಮಾರ್ಗವೇ ತಪ್ಪಿದೆ. ಏನಾಯ್ತು ಬ್ರೋ ನಿಮ್ಮ ಪರಿಸ್ಥಿತಿ? ಮಿತು ಅಲೆ ನಾವು ಇಲ್ಲೇ ಹತ್ತಿದ್ದಪ್ಪು. ಈಗ ಈ ಸೈಡ್ ದಾರಿ ಲೆಫ್ಟ್ ಮಾರೆ ಒಂದು ಚೇಂಜ್ ಆಯ್ತು ಇಲ್ಲಿ ಅದು ಬತ್ತಿತ್ತು ಅಲ್ಲಿ ಹೋಗಿದ್ದಾರೆ. ಆಂಕಲ್ ಒಂದು ಚೇಂಜ್ ಆಯ್ತು, ಸ್ವಲ್ಪ ಲೆಫ್ಟಿಗೆ ಬಂದ್ವಿ. ಮಧ್ಯರಾತ್ರಿ 10 ಗಂಟೆ ಆಗಿತ್ತು. ಅಲ್ಲಿಗೂ ತೋಡಿಸ್ಬೋ ಎಲ್ಲರಿಗೂ. ಅಲ್ಲಿ ಉದ್ಯೋಗ ಅಲ್ಲ ಇಲ್ಲಿಂದ ಹೊರಡೋದು 10 ಗಂಟೆ ಆದರೆ ಮಾಡ್ಕೊಡ್ತೀಯ. ಏ ಮಯ್ಯ ರೋಡಿಂಗ್ ಆರುದು ಅಲ್ಲಿ ರೋಡ್ ಇದ್ದು ಮೇನ್ ರೋಡ್ ಇದ ಅಲ್ಲ ಅಲ್ಲಿ ಮಾರ್ಗ ಇದೆ. ಓ ಅಲ್ಲೇ ಬಂದಾರ ಆವ್ತಿತ್ತ ಇಲ್ಲಿಗೆ ಜಾಯಿನ್ ಆಗ್ತಿತ್ತು. ಈ ವಲ್ಲವರೆಗೆ ಅದು ಆಲ್ಮೋಸ್ಟ್ ಕವರ್ ಆಯ್ತು. ನಾವು ಇದು ಇಲ್ಲಿ ಬರೀಕದ್ದ ಇದ ನಲ್ಲಂಗೆ ಜಾರ್ತು. ಹೇಗಿತ್ತು ಮಯ್ಯ?
ಕಾಡಿನಲ್ಲಿ ಕಳೆದೋದ್ರಿ. ಸೂಪರ್. ಮೇಲೆ ಹೋಗ್ಲಿಕ್ಕೆ ಉಂಟಾ? ಅಲ್ಲಿ ಒಂದು ಇನ್ನೊಂದು ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ. ಹೋಗುವ ಮನೆಗೆ ಹೋಗುವ. ಅದು ಯಾವುದು? ಗೈಸ್ ಇವತ್ತಿನ ದಿನಕ್ಕೆ ಮುಗೀತು. ಮಾರ್ಗ ತಪ್ಪಿ ಆಯಿತು, ಈಚೆ ಬಂದಾಯಿತು, ಫೈನಲಿ ಕಾರ್ ಸಿಕ್ಕಿದೆ. ಜೈ ಶ್ರೀರಾಮ್. ಇಂಥ ವಿಡಿಯೋಗಳಿಗೆ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಟಾಟಾ.